ಬೆಂಗಳೂರಿನ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಏನೆಲ್ಲ ಸಮಸ್ಯೆಗಳಿವೆ, ವಾರ್ಡ್ಗಳಲ್ಲಿ ಪರಿಸ್ಥಿತಿ ಹೇಗಿದೆ, ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲಿ ಸರ್ಕಾರದ ಗಮನ ಸೆಳೆಯಲು ನ್ಯೂಸ್ 18 ಅಭಿಯಾನ ನಡೆಸಿದೆ. ಇದುವೇ ಪಾಲಿಕೆ ಪಯಣ. ಇವತ್ತು ಪಾಲಿಕೆ ಪಯಣದಲ್ಲಿ ಬಿಟಿಎಂ ಲೇಔಟ್ ವಿಧಾನಸಭಾ ಕ್ಷೇತ್ರದಲ್ಲಿ ನ್ಯೂಸ್ 18 ರಿಯಾಲಿಟಿ ಚೆಕ್ ಮಾಡಿದೆ. ಬಿಟಿಎಂ ಲೇಔಟ್ನಲ್ಲಿ ಒಟ್ಟು 14 ವಾರ್ಡ್ಗಳಿದ್ದು ಜನರ ಸಮಸ್ಯೆ ಇಲ್ಲೂ ಭಿನ್ನವಾಗಿಲ್ಲ. ಜಿಬಿ ಎಲೆಕ್ಷನ್ ವಾರ್ಡ್ ಸಮಸ್ಯೆಗಳ ಬಗ್ಗೆ ಇಲ್ಲಿನ ಜನ ಏನು ಹೇಳ್ತಾರೆ ನೋಡೋಣ. ಜಿಬಿಎ ವ್ಯಾಪ್ತಿಯ ನಗರ ಪಾಲಿಕೆಗಳ ಚುನಾವಣೆಗೆ ಮುಹೂರ್ತ ಕೂಡಿ ಬಂದಿದೆ. ಆಗಸ್ಟ್ ತಿಂಗಳ ಒಳಗಾಗಿ ಚುನಾವಣೆ ನಡೆಸೋದಕ್ಕೂ ಕೂಡ ರಾಜ್ಯ ಚುನಾವಣಾ ಆಯೋಗ ಸಜ್ಜಾಗಿದೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರು ಜನರ ನಾಡಿಮಿಡಿತ ಅರಿಯೋದಕ್ಕೆ ನ್ಯೂಸ್ 18 ಕನ್ನಡ ಮುಂದಾಗ್ತಾ ಇದೆ. ಇದುವೇ ಈ ಹೊತ್ತಿನ ವಿಶೇಷ ಪಾಲಿಕೆ ಪಯಣ. ನಾನು ಆಶಿಕ್ ಮುಲ್ಕಿ. ಇವತ್ತಿನ ನಮ್ಮ ಪಾಲಿಕೆ ಪಯಣ ಬಿಟಿಎಂ ಲೇಔಟ್ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಡೆಯುತ್ತೆ. ಒಟ್ಟು 14 ವಾರ್ಡ್ಗಳನ್ನು ಒಳಗೊಂಡಿರುವಂಥ ಕ್ಷೇತ್ರ. ಬೆಂಗಳೂರಿನಲ್ಲಿ ಅತಿ ದೊಡ್ಡ ವಿಧಾನಸಭಾ ಕ್ಷೇತ್ರಗಳ ಪೈಕಿ ಬಿಟಿಎಂ ಲೇಔಟ್ ಕೂಡ ಒಂದು. ಒಟ್ಟು 14 ವಾರ್ಡ್ಗಳಿದ್ದಾವೆ. NS ಪಾಳ್ಯ, ವಿಶ್ವಮಾನವ, ಕುವೆಂಪು ವಾರ್ಡ್, ತಾವರೆಕೆರೆ, ಮಡಿವಾಳ, ಚಿಕ್ಕ ಅಡುಗೋಡಿ, SJ ಪಾಳ್ಯ, ಲಕ್ಸಂದ್ರ, ಅಡುಗೋಡಿ, ನ್ಯಾಷನಲ್ ಗೇಮ್ಸ್ ವಿಲೇಜ್, ಈಜಿಪುರ, ಲಕ್ಷ್ಮೀದೇವಿ ವಾರ್ಡ್, ಕೋರಮಂಗಲ ಪೂರ್ವ ಮತ್ತು ಕೋರಮಂಗಲ ಪಶ್ಚಿಮ, ಜಕ್ಸಂದ್ರ. ಒಟ್ಟು 14 ವಾರ್ಡ್ಗಳ ಇರುವಂಥ ಈ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಪಾಲಿಕೆ ಚುನಾವಣೆ ನಡೆಯದೇ ಇರೋದಕ್ಕೆ ಇರುವಂಥ ಜನಾಭಿಪ್ರಾಯ ಏನು, ಈ ಭಾಗದಲ್ಲಿರುವಂಥ ಸಮಸ್ಯೆಗಳೇನು ಅನ್ನೋದನ್ನು ಇವತ್ತಿನ ಪಾಲಿಕೆ ಪಯಣದಲ್ಲಿ ನೋಡ್ತಾ ಹೋಗೋಣ. ನಾವೀಗ ಅಡುಗೋಡಿ ವಾರ್ಡ್ನಲ್ಲಿದ್ದೀವಿ. ಈ ವಾರ್ಡ್ನ ಜನರ ಮನದಾಳ ಏನು ಅನ್ನೋದನ್ನು ಇಲ್ಲಿ ವಾರ್ಡ್ನಲ್ಲಿ ಓಡಾಡ್ತಾ ಜನರನ್ನ ಮಾತಾಡಿಸ್ತಾ ತಿಳ್ಕೊಳ್ಳೋಣ. ನಗರ ಪಾಲಿಕೆ ಸ್ಥಳೀಯರಿಗೆ ಒಂದು ಅಧಿಕಾರ ಕೊಟ್ಟರೆ ಒಳ್ಳೆಯದು. ಆದರೆ ನಮ್ಮ ರಾಮಲಿಂಗರೆಡ್ಡಿ ಸಾಹೇಬರಿರೋರ್ಗೂ ನಮ್ಮ ಆಡುಗೋಡಿಯಲ್ಲಿ ಯಾವುದೇ ಸದ್ಯಕ್ಕೆ ತೊಂದರೆ ಇಲ್ಲ. BBMP ಜನಪ್ರತಿನಿಧಿಗಳಿಗೆ ಅಧಿಕಾರ ಕೊಟ್ಟರೆ ಒಳ್ಳೆಯದು. ಅದನ್ನು ಮಾಡೋದು ಆದಷ್ಟು ತುಂಬ ಲೇಟ್ ಆಗಿದೆ, ಆದಷ್ಟು ಬೇಗ ಕೊಟ್ಟರೆ ಒಳ್ಳೇದು ಅಂತ ನಮ್ಮ ಅನಿಸಿಕೆ. ಸ್ಥಳೀಯರಿಗೊಂದು ಬಂದು ಅವಕಾಶ ಮಾಡಿದ್ರೆ ಒಳ್ಳೆಯದು. ಎಲ್ಲ ಪ್ರತಿಯೊಬ್ಬರು ಹೋಗಿ ಕಷ್ಟ ಸುಖನ ಹೋಗಿ ಮೀಟ್ ಮಾಡೋಕ್ಕಾಗಲ್ಲ. ಸ್ಥಳೀಯ ಲೋಕರನ್ನ ಒಂದು ಸರಿ ಮಾತಾಡ್ಬೋದು ಅಂತ ನಮ್ಮೆಲ್ಲರ ಅನಿಸಿಕೆ. ಎಲ್ಲರಿಗೂ ಇದಾಕ್ಬಾರ್ದ, ತಾರ ಹಾಕ್ಸ್ಬಾರ್ದ, ಆಮೇಲೆ ಈ ಚೇಂಬರ್ ಎಲ್ಲ ಕ್ಲೀನ್ ಮಾಡಿಸ್ಬಾರ್ದ. ಸರಿ ಒಂದೊಂದ್ಸರಿ ಮಾಡಲ್ಲ, ಒಂದೊಂದ್ಸರಿ ಇದು ಬಿಡಲ್ಲ, ನೀರೇ ಬಿಡಲ್ಲ ಕುಡಿಯೋಕ್ಕೆ. ಈ ಕಡೆ ನೀರೇ ಸರಿಯಾಗಿ ಬಿಡ್ತಾ ಇಲ್ಲ. ಅರ್ಧ ಟ್ಯಾಂಕ್ ನೀರು ಬರಲ್ಲ. 2 ದಿವಸಕ್ಕೆ ಒಂದ್ಸರಿ ನೀರು ಬಿಡೋದು. ಏನಂತ ನಾವು ಇದು ಮಾಡೋದಪ್ಪ? ಅಲ್ಲ, ಯಾರು ಬಂದ್ರು ಅಷ್ಟು ಒಟ್ಟು ಮಾಡಬೇಕು. ಸಮಸ್ಯೆಗಳಿದೆ ಈ ಕಡೆ. ಸಮಸ್ಯೆ ದೇಶ ಹುಡ್ತಂಗೆ ಸಾಯೋದಿಗೆ ಹೋಗಲ್ಲ. ಅದು ಮಾಡ್ಬೇಕು. ಎಲೆಕ್ಷನ್ ಮಾಡ್ಬೇಕಷ್ಟೇ. ಅಷ್ಟೇ. ಎಲ್ಲ ಕೆಲಸ ನಡಿಬೇಕಂದ್ರೆ ಮಾಡಬೇಕು ನಡಿಬೇಕು. ಇಲ್ಲ ಆಗಲ್ಲ. ಏನು ಯಾವುದೇ ಗೌರ್ಮೆಂಟ್ ಅವ್ರು ಬಂದ್ರು ಮುಂದಕ್ಕೆ ಹಾಕಿ BBMP ಬೇಕಲ್ಲ. BBMP ಇದ್ರೇನೆ ಎಲ್ಲ. ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಮಾಡ್ತದೆ, ಇಲ್ಲ ಅಂದಿಲ್ಲ. ಆದರೆ ಸಿದ್ದರಾಮಯ್ಯ DK ಶಿವಕುಮಾರ್ ಗಂಟೆ ನಡ್ಕೊಂಡು ಹೋಯ್ತದೆ. ಆದರೆ BBMP ಎಲೆಕ್ಷನ್ ಆಗಲಿಲ್ಲ ಅಂದರೆ ಅದು ಭಾಳ ಕಷ್ಟ ಆಯ್ತದೆ. ಅದಕ್ಕೋಸ್ಕರ ಆದಷ್ಟು ಬೇಗ BBMP ಎಲೆಕ್ಷನ್ ಮಾಡಲೇಬೇಕು. ಕಾರ್ಪೊರೇಷನ್ ಎಲೆಕ್ಷನ್ ಇವೆಲ್ಲ ಮಾಡ್ತಾ ಇದ್ರೇನೆ ಎಲ್ಲ ಇದು ಅನುಭವ ಗೊತ್ತಾಗೋದು. ಮಾಡಬೇಕು ಅಂದ್ಬಿಟ್ಟು ಆರ್ಡರ್ ಮಾಡೋರಲ್ಲ. ಈಗ ಆದ್ರೆ ಒಳ್ಳೇದು ಅಂತೀರಿ? ಒಳ್ಳೇದು. ಯಾಕೆ ಒಳ್ಳೇದು ಅನ್ಸುತ್ತೆ ನಿಮಗೆ? ಎಲ್ಲ ಪ್ರತಿಯೊಂದು ಅನುಕೂಲನೂ ಗೊತ್ತಾಗುತ್ತೆ ಸಾರ್ವಜನಿಕರಿಗೆ. ಸರ್ ಮಾಡಿದ್ರೆ ಒಳ್ಳೇದಲ್ಲ ಸರ್. ಯಾಕೆ ಇವ್ರೇನು ಮಾಡೋಂಗೆ ಕಾಣ್ತಾ ಇಲ್ವಲ್ಲ? ಏನು ಮಾಡ್ತಾರೆ ಸರ್, ಯಾಕೆ ಮಾಡಲ್ಲ? ಎಲ್ಲರೂ ಮಾಡ್ತಾರೆ. ಮಾಡಿದ್ರೆ ಕಾರ್ಪೊರೇಟ್ರು ಅಂತ ಒಂದು ಇದಿರುತ್ತೆ. 8-9 ವರ್ಷ ಹೆಚ್ಚು ಕಮ್ಮಿ ಆಯ್ತಾ ಇದೆ. ಎಲೆಕ್ಷನ್ ಮಾಡಲೇಬೇಕು. ಕಷ್ಟ. ಎಲ್ಲರೂ ಕೌನ್ಸರ್ ಇಲ್ಲ ಅಂತಂದ್ರೆ ಇಲ್ಲಿ ಭಾರಿ ಕಷ್ಟ ಆಗುತ್ತೆ ಮುಂದಕ್ಕೆ. ಏನು ಸಮಸ್ಯೆ ಇಲ್ಲ. ಈಗ ಅವ್ರ ಮೇಲೆ ಇವ್ರು ಹೇಳ್ತಾರೆ, ಇವ್ರ ಮೇಲೆ ಅವ್ರು ಹೇಳ್ತಾರೆ. ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಹೇಳ್ತಾರೆ, ಅಧಿಕಾರಿಗಳಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಕೊಬೇಕು, ಎಲ್ಲ ನೋಡ್ಕೊಂಡು ಮಾಡಬೇಕು. ಅದೊಂದು ಟೈಮ್ ಫಿಕ್ಸ್ ಮಾಡಬೇಕು. ಎಲ್ಲ ಎಲ್ಲಿ ಕೆಲಸಗಳಿಗೆ ಅಭಿವೃದ್ಧಿ ನಡೀತದೆ ಅವ್ರಿಗೂ ಸ್ಪಂದಿಸೋದಕ್ಕೆ ನಾವು ರೆಡಿ. ಅಂದರೆ ಈಗ ಏನಾದರೂ ಸಮಸ್ಯೆಗಳು ಬಂತು ಅಂದರೆ, ಈಗ ಮಳೆ ಜಾಸ್ತಿ ಬಂದಾಗ, ಇನ್ನೊಂದಾಗ ಸಮಸ್ಯೆಗಳಾದಾಗ ನಾವು ಅವ್ರ ಹತ್ರ ಹೋಗಿ ಕೇಳ್ಕೊಂಡು ಹೇಳ್ಕೊಬೋದು. ಅವಾಗ ಅದೆಲ್ಲ ಇತ್ಯರ್ಥಗಳಾಗ್ತವೆ. ನೋಡ್ರಿ, ಈಗ ಸುಮಾರು 8-10 ವರ್ಷಗಳಿಂದ ಈಗ ಇಲ್ಲದೆ ಈಗ ಒಂದು ಕಸದ ಸಮಸ್ಯೆ ಆಗಲಿ ಅಥವಾ ಇನ್ನೊಂದಾಗಲಿ ತುಂಬ ಸಮಸ್ಯೆಗಳಾಗಿದೆ. ಕೌನ್ಸಲರ್ ಇರಬೇಕು ಸರ್. ಕೌನ್ಸಲರ್ ಇದ್ದರೆ ಒಳ್ಳೆಯದು. ಅಡುಗೋಡಿಯಿಂದ ನೇರವಾಗಿ ಇದೀಗ ನಾನು ಕೋರಮಂಗಲಕ್ಕೆ ಬಂದಿದ್ದೀನಿ. ಭಾಳಷ್ಟು ಶ್ರೀಮಂತರು, ಮೇಲ್ಮಧ್ಯಮ ವರ್ಗ ಮತ್ತು ಅತ್ಯಂತ ದೊಡ್ಡ ಒಂದು ವಾಣಿಜ್ಯ ವಹಿವಾಟು ನಡೆಯುವಂಥ ವಾರ್ಡ್ ಕೂಡ ಹೌದು. ಸೊ ಇಲ್ಲಿನ ವಾತಾವರಣ ಹೇಗಿದೆ, ಇಲ್ಲಿನ ಜನ ಏನು ಹೇಳ್ತಿದ್ದಾರೆ ಅನ್ನೋಂಥದ್ರ ಬಗ್ಗೆ ಇಲ್ಲಿರುವಂಥ ಜನರನ್ನ ಮಾತಾಡ್ಸೋಣ. ಈಗ ನಮ್ಮ ಜೊತೆಗೆ ಒಬ್ರು ಇದ್ದಾರೆ, ಹಿರಿಯ ನಾಗರಿಕರು. ಸರ್, BBMP ಎಲೆಕ್ಷನ್ ಮಾಡಬೇಕೋ ಬೇಡವೋ?
ಖಂಡಿತ ಮಾಡಬೇಕು. ಇದು ಆವಾಗಲೇ ತಡವಾಗಿದೆ. ನಾನು ಈ ಕೋರಮಂಗಲದಲ್ಲಿ 45 ವರ್ಷಗಳಿಂದ ವಾಸ ಮಾಡ್ತಿದ್ದೇನೆ. ಇಲ್ಲಿ ಒಂದು 100 ಅಡಿ ಕೂಡ ಈ ಫುಟ್ಪಾತಲ್ಲಿ ನಡೆಯೋಕ್ಕಾಗೋದಿಲ್ಲ. ಇಲ್ಲಿ ನನ್ನಂತಹ ಸೀನಿಯರ್ ಸಿಟಿಸನ್ಸು ಒಂದು ರಸ್ತೆ ಮೇಲೆ ಎದುರುಗಡೆ ಬರುವವರು, ಹಿಂದೆ ಬರುವವರು, ಮುಂದೆ ಬರುವವರು ಅಂತ ಯಾರನ್ನು ಎದುರಿಸದೆ ನಡೆಯೋಕ್ಕಾಗ್ತಾ ಇಲ್ಲ. ಯಾರು ಟ್ರಾಫಿಕ್ ರೂಲ್ಸ್ ಯಾವುದು ಫಾಲೋ ಮಾಡ್ತಾ ಇಲ್ಲ. ಈ ಒಟ್ಟಿನಲ್ಲಿ ಪ್ರಜಾಪ್ರಭುತ್ವ ಏನಂದ್ರೆ ಈ ಇನ್ಸೈಡ್ ಡೆಮಾಕ್ರಸಿ ಇರಲೇಬೇಕು, ಇನ್ನರ್ ಡೆಮಾಕ್ರಸಿ ಇರಲೇಬೇಕು. ಅದಕ್ಕೆ ಸ್ಥಳೀಯ ಆಡಳಿತ ಎಂಬುದು ಪ್ರಮುಖವಾದದ್ದು. ಆ ಸ್ಥಳೀಯ ಆಡಳಿತ ಇಲ್ಲದೆ ಇದ್ರೆ ಪ್ರಜಾಪ್ರಭುತ್ವ ಡೆಲ್ಲಿಯಲ್ಲಿ ಇದ್ರೇನು ಬೆಂಗಳೂರಲ್ಲಿ ಯಾವ ಪ್ರಯೋಜನ ಇಲ್ಲ. ಎಲೆಕ್ಷನ್ ಬೇಡವಾ? ನಮಗೆಲ್ಲ ಏನು ಅದೆಲ್ಲ ಇಂಟ್ರೆಸ್ಟ್ ಇಲ್ಲ. ಮಾಡಿದ್ರೆ ಮಾಡ್ಕೊಳ್ಳಿ, ಬಿಟ್ರೆ ಬಿಡ್ಲಿ, ನಮ್ಗೆ ಏನ್ ಪ್ರಯೋಜನ? ಎಲೆಕ್ಷನ್ ಆದ್ರೂ ಅಷ್ಟೇ, ಅಷ್ಟೇ. ಸುಮ್ಮನೆ ಏನ್ ಪ್ರಯೋಜನ, ನಮ್ಗೇನು ಬರಲ್ಲ. ಬೆಂಗಳೂರು ತುಂಬಾ ಜಾಸ್ತಿ ಓವರ್ ಪಾಪ್ಯುಲೇಷನ್ ಆಯ್ತು. ಅಲ್ಲಿ ಏನೋ ಮರ ಬಿದ್ದೈತೆ, ಯಾರೋ ಸತ್ತ, ಏನೋ ಆಯ್ತು, ಅದನ್ನ ಏನು ಮಾಡೋಕ್ಕಾಗಲ್ಲ. ಯಾರು ಏನು ಮಾಡೋಕ್ಕಾಗಲ್ಲ. ಯಾವ ಸರ್ಕಾರ ಬಂದಲ್ವಾ? ಶೋ ಮಸ್ಟ್ ಗೋ ಆನ್, ಹಿಂಗೆ ಅಷ್ಟೇ, ಹಿಂಗೆ ಹೋಗ್ತಾ ಇರಬೇಕು. ಸತ್ತ ಹೋದ ಅಷ್ಟೇ ಅಲ್ವಾ? ಎಲೆಕ್ಷನ್ ಆದ್ರೂ ಅಷ್ಟೇ. ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಬೇಕಲ್ಲ. ಯಾರೋ ಒಬ್ಬರೇ ಮಾಡಿದ್ರೆ ಹೆಂಗೆ? ಜನ ಆಯ್ಕೆ ಮಾಡಿದಂಥ ವ್ಯಕ್ತಿ ಬರಬೇಕು. 12 ವರ್ಷದಲ್ಲಿ ಏನು ಅದು ಇಂಪ್ರೂವ್ಮೆಂಟ್ ಆಗಿದೆಯಾ? ಏನು ಆಗಿಲ್ವಲ್ಲ. ಈಗ ಆಗುತ್ತೆ. ಈ ಸತಿ ಎಲೆಕ್ಷನ್ ಆದರೆ ಚೆನ್ನಾಗಾಗುತ್ತೆ ಅಂತ ಭರವಸೆ. ಸಡನ್ ಚೇಂಜಸ್ ಆಗುತ್ತೆ. ಸ್ವಲ್ಪ ಚೇಂಜಸ್ ಆಗುತ್ತೆ ಅಂದರೆ ಏರಿಯಾ ವೈಸಲ್ಲಿ ಕ್ಲೀನ್ನೆಸ್ಸು, ನೀಟ್ನೆಸ್ಸು, ಡಿಸಿಪ್ಲಿನು ಎಲ್ಲ ಸ್ವಲ್ಪ ಚೇಂಜಸ್ ಆಗಿ ಬೇಕಾಗಿರುತ್ತೆ. ಇವಾಗ MLA ಅವರಿಂದ ಅವ್ರು ಸ್ವಲ್ಪ ಕಣ್ಣು ಹಾಕಬೇಕು, ನೋಡೋಕ್ಕಾಗಲ್ಲ. ಅವ್ರು ಸಾವಿರಾರು ಕೆಲಸದಲ್ಲಿ ಇರ್ತಾರೆ. ಏರಿಯಾ ಒಳಗೆ ಮಾಡಬೇಕು ಅಂದರೆ ಸ್ವಲ್ಪ ಜನದ್ದು ಈ ಥರ BBMP ಅವ್ರು ಬಂದು ಸ್ವಲ್ಪ ಅನುಕೂಲವಾಗಿರುತ್ತೆ ಅಂತ ನನ್ನ ಉದ್ದೇಶ. ಸ್ಟೇಟ್ ಎಲೆಕ್ಷನ್ನೇ ಬೇಡ, ನೋಡಕ್ಕೆ ಹೋದ್ರೆ ಬರೀ ಸೆಂಟ್ರಲ್ ಇರಬೇಕು ಅಷ್ಟೇ. ಬೇರೆ ದೇಶದಲ್ಲಿ ಅಲ್ಲ, ಬರೀ ಒಂದೇ ಎಲೆಕ್ಷನ್, ಅದರಲ್ಲಿ ಒನ್ ಪಾರ್ಟಿ ಒನ್ ರೆಸ್ಪಾನ್ಸಿಬಿಲಿಟಿ. ಇಲ್ಲೆಲ್ಲ ತುಂಬಾ ಕಿಚಡಿ ಆಗ್ಬಿಟ್ಟಿದೆ. ಕೋರಮಂಗಲ ವೆಸ್ಟ್ ಅಲ್ಲಿರುವಂತಹ ಜನರ ಅಭಿಪ್ರಾಯ ಕೇಳಿದ್ವಿ. ಇದೀಗ ಕೋರಮಂಗಲ ಈಸ್ಟ್ ಅಲ್ಲಿರುವಂತ ಜನರನ್ನ ಮಾತಾಡ್ಸೋಣ. ಇದು ಹಳೆಯ ಈಜಿಪುರ ವಾರ್ಡ್ ಈಗ ಡಿಲಿಮಿಟೇಷನ್ ಆಗಿ ಕೋರಮಂಗಲ ವೆಸ್ಟ್ ಅಂತ ನಾಮಕರಣ ಆಗಿದೆ. ಜನರನ್ನ ಮಾತಾಡ್ಸೋಣ. ಸರ್, ಕೋರಮಂಗಲ ಈಸ್ಟ್ ಆಗಿದ್ದೀರಿ, ಈಗ ಮೊದಲು ಈಜಿಪುರದಲ್ಲಿದ್ರಿ. ಸೊ ಎಲೆಕ್ಷನ್ ಬೇಕೋ ಬೇಡೋ ಅಂತ ಸರ್? ಎಲೆಕ್ಷನ್ ಬೇಕು ಸರ್. ನಮಗೆ 12 ವರ್ಷ ಆಯ್ತು ಎಲೆಕ್ಷನ್ ಆಗಿ. ಹೌದು, ನಮಗೆ ಎಲೆಕ್ಷನ್ ಬೇಕು. ಮತ್ತೆ ನಮಗೆ ಏನು ಆ ಥರ ಇದೇನು ಪ್ರಾಬ್ಲಮ್ ಇಲ್ಲ. ನಮ್ಮ ರಾಮಲಿಂಗಡಿ ಸರ್ ಇರೋರ್ಗು ಅವ್ರೇನು ಯಾವಾಗ ಕಾಂಟ್ಯಾಕ್ಟ್ ಮಾಡಿದ್ರು ಅವ್ರು ಸಿಗ್ತಾರೆ. ಏನೇ ಒಂದು ಪ್ರಾಬ್ಲಮ್ ಮಾತ್ರ ಅವ್ರ ಆಫೀಸ್ಗೆ ಹೋದ್ರೂ ಅವ್ರು ಕಾರ್ಪೊರೇಟರ್ ಇದ್ರೆ ಇರಲಿ ಪರವಾಗಿಲ್ಲ, ಬಟ್ ಅವರು ನಮಗೆ ಟಚಲ್ಲಿ ಎಲ್ಲ ಒಂದು ಯೂಸ್ ಮಾಡ್ತಾರೆ. ಆಗ್ಬೇಕು ಸರ್, ಆದ್ರೇ ಒಳ್ಳೇದು ಜನಕ್ಕೆ. ವಾರ್ಡು MLA ಇರೋಕ್ಕಿಂತ ಅವರು ಇವರು ಇದ್ರೂ ಒಳ್ಳೇದು. BBMP ಕಾರ್ಪೊರೇಟ್ರು ಎಲ್ಲರನ್ನೂ ಇದು ಮಾಡೋಕ್ಕಾಗಲ್ಲ. MLAಗಳನ್ನ ಬೇರೆ BBMP ಅವರು ಇವಾಗ MLA ಎಲ್ಲ ಕಡೆನೂ ರೌಂಡ್ ಹೊಡಿಯೋಕ್ಕಾಗಲ್ಲ. ಕಾರ್ಪೊರೇಟ್ರಿಗಿದ್ರೆ ಅವ್ರವ್ರ ಏರಿಯಾ ಇದು ಮಾಡ್ಕೋಬೋದು. ಅದರಿಂದ ಎಲೆಕ್ಷನ್ ಬೇಕೇ ಬೇಕು. BBMP ಎಲೆಕ್ಷನ್ ಯಾಕಂದ್ರೆ ಈ ಕ್ಷೇತ್ರ ಹೊರತುಪಡಿಸಿ ಬೇರೆ ಕಡೆ ಕೆಲಸಗಳಾಗ್ತಾ ಇಲ್ಲ. ಸುಪ್ರೀಂ ಕೋರ್ಟು ಆದೇಶ ಮಾಡಿದೆ ಆಗಸ್ಟ್ 31 ಎಲೆಕ್ಷನ್ ಮಾಡ್ಬೇಕಂತೇಳಿ. ಹಂಗಾಗಿ ಇದ್ರ ಪ್ರಕಾರ ಎಲೆಕ್ಷನ್ ಮಾಡ್ತಾರೆ ಅನ್ಸುತ್ತೆ. ಈಗ ನೋಡಿ, ಎಲ್ಲರನ್ನೂ ಅಷ್ಟೇ. ಈಗ GBA ಒಂದು 5 ವಿಭಾಗ ಮಾಡಿದ್ರು. ಫಸ್ಟ್ BBMP ಇತ್ತು, GB 5 ಮಾಡಿದ್ರು. ಈಗ ಹಂಗಾಗಿ ಸಮಯ ಸ್ವಲ್ಪ ಇದಾಯಿತು. ಈಗ ಎಲೆಕ್ಷನ್ ಮಾಡೋಕ್ಕೆ ತಯಾರಿ ಮಾಡ್ಕೊಂಡಿದ್ದಾರೆ, ಮಾಡ್ತಾರೆ ಅನ್ಸುತ್ತೆ. ಖಂಡಿತ ಆಗ್ಲೇಬೇಕು. ಆದ್ರೆ ಒಳ್ಳೇದು. ಯಾಕಂದ್ರೆ ವಾರ್ಡ್ಗೆ ಒಂದು ಕೌನ್ಸಿಲರ್ ಇದ್ರೆ ಅವ್ರ ಹತ್ರ ನಮ್ ಕಷ್ಟ ಇಲ್ದ್ರೆ MLAಗಳ ಹತ್ರ ಹೋಗಿ ಹೇಳೋದು ಕೆಲಸಗಳು ಚೆನ್ನಾಗುತ್ತೆ. ಆಗ್ಲೇಬೇಕು. ಅಧಿಕಾರಿಗಳಿಂದ ಏನು ಕೆಲಸ ಆಗಲ್ಲ. ಅದು ಅವ್ರನ್ನ ಹುಡುಕ್ಬೇಕಂತ ಆಗತ್ತಾ? ನಾವು ಇವ್ರು ಹೇಳಿದ್ರೆ ಹೋಗಿ ಡೈರೆಕ್ಟ್ ಆಗಿ MLAಗಳ ಹತ್ರ ಸಿಗ್ತಾರೆ. MLA ಕಡೆಯಿಂದ ಇವ್ರ ಕಡೆಯಿಂದ ನಮ್ ಕೆಲಸ ಆಗುತ್ತೆ. ಡೈರೆಕ್ಟ್ ಆಗಿ MLA ನಮ್ ಕೈಲಿ ನೋಡಕ್ಕಾಗಲ್ಲ. ಅವ್ರ ಕೈಯಲ್ಲಿ ಕೌನ್ಸಿಲರ್ ಕಡೆಯಿಂದ ಏನಾದಾಯ್ತು ಅಂದ್ರೆ ನಮ್ಗೆ ಒಳ್ಳೇದೇ ಆಗುತ್ತೆ. ಖಂಡಿತ ಆಗುತ್ತೆ. ನನ್ನ ಬಲಭಾಗದಲ್ಲಿ ಕೋರಮಂಗಲ ಈಸ್ಟ್ ವಾರ್ಡ್ ಇದೆ. ಈ ವಾರ್ಡನ್ನು ಮುಗಿಸ್ಕೊಂಡು ಈಗ ನನ್ನ ಎಡಭಾಗದಲ್ಲಿರುವಂತಹ ಈಜಿಪುರ ವಾರ್ಡ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿನ ಸಮಸ್ಯೆಗಳೇನು, ಮುಖ್ಯವಾಗಿ ನನ್ನ ಹಿಂಭಾಗದಲ್ಲಿ ನೀವೇನು ನೋಡ್ತಾ ಇದ್ದೀರಿ, ಈಜಿಪುರ ಫ್ಲೈಓವರ್ ಕಳೆದ 8-9 ವರ್ಷಗಳಿಂದ ಕಾಮಗಾರಿ ನಡೀತಾನೆ ಇದೆ. ಇದರಿಂದಾಗಿ ಈಜಿಪುರ ನಿವಾಸಿಗಳಿಗೆ ಇಲ್ಲಿ ಅತಿ ದೊಡ್ಡ ಟ್ರಾಫಿಕ್ ಸಮಸ್ಯೆಯನ್ನು ಎದುರಿಸ್ತಾ ಇರುವಂಥದ್ದು. ಇದರ ಜೊತೆಗೆ ಚುನಾವಣೆ ಆಗದೇ ಇರೋದು ಎಷ್ಟೆಲ್ಲ ಸಮಸ್ಯೆಗಳನ್ನು ಇವ್ರಿಗೆ ಉಂಟು ಮಾಡಿದೆ ಅನ್ನುವಂಥದ್ದನ್ನ ಬನ್ನಿ ಅವ್ರನ್ನ ಮಾತಾಡ್ಸೋಣ. ಖಂಡಿತ BBMP ಎಲೆಕ್ಷನ್ ನಡೀಲೇಬೇಕು. ನಮಗೆ ಒಂದು ಕಾರ್ಪೊರೇಟರ್ ಬೇಕೇ ಬೇಕು. ರೋಡ್ ವ್ಯವಸ್ಥೆ ಎಲ್ಲ ಸರಿ ಇಲ್ಲ. ಲೈಟು, ರೋಡ್ ವ್ಯವಸ್ಥೆಗಳು ಎಲ್ಲ ತುಂಬ ಮೋಸ ಇದೆ. ನಮ್ಮ ಗಾಡಿ ಓಡ್ಸೋಕ್ಕಾಗಲ್ಲ. ನಾವು ಆಟೋ ಓಡಿಸೋರು. ಹಳ್ಳಕ್ಕೆ ಬಿಟ್ಟರೆ ನೀರು, ಮಳೆ ಬಂದರೆ ನೀರು ನಿಂತ್ಕೊಳ್ಳುತ್ತೆ. ಅದು ಹಳ್ಳ ಇಲ್ಲ, ಮಳೆ ನೀರು ಗೊತ್ತಿಲ್ಲದೆ ನಾವು ಹಳ್ಳಕ್ಕೆ ಬಿಟ್ಟು ಗಾಡಿಗಳೆಲ್ಲ ಪಲ್ಟಿಯಾಗಿ ಹೋಗೋದು. ಹೌದು. ಇವಾಗ ಮರ ಎಲ್ಲ ಬಿದ್ದೋಗ್ತಾ ಇದೆ ಅಲ್ಲಲ್ಲಿ.
ಅವ್ರಿಗೆ ಕೌನ್ಸಿಲರ್ಗಳಿದ್ರೆ ಬಂದು ನೋಡ್ಬಿಟ್ಟು ಇಮಿಡಿಯೇಟ್ ಆಗಿ ಕೆಲಸ ಮಾಡ್ತಾರೆ. ಯಾಕಂದ್ರೆ MLAಗೆ ಕಾಲ್ ಮಾಡಬೇಕು, ಅವರು ಯಾರನ್ನ ಕಳಿಸ್ಬೇಕು. ಕೌನ್ಸಿಲರ್ ಇದ್ರೆ ಬೇಗ ಬರ್ತಾರೆ ಮಾಡ್ತಾರೆ. ಇವಾಗ ರೋಡ್ಗಳು ಅಲ್ಲೆಲ್ಲ ಹಳ್ಳಗಳು ಇರ್ತದೆ, ಅಲ್ಲಲ್ಲಿ ಇದಿರ್ತದೆ ಅಲ್ವಾ. ಕಾರ್ಪೊರೇಟರ್ಗಳಿದ್ರೆ ಕೌನ್ಸಿಲರ್ಗಳಿದ್ರೆ ಬಂದು ಇಮಿಡಿಯೇಟ್ ಆಗಿ ಕೆಲಸ ಮಾಡ್ತಾ ಇದ್ರು ಸರ್. ಅಲ್ಲಿ ಒಂದು ಯಜಮಾನರು ಇರಬೇಕು. ನಮಗೆ ಒಂದು ತಾಲೂಕಲ್ಲಿ ಒಂದು MLA ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ನಮ್ಮ ಊರಲ್ಲಿ ಒಂದು ವಾರ್ಡಲ್ಲಿ ಒಂದು ಕೌನ್ಸಿಲರ್ ಇರಬೇಕು. ಯಾಕಂದ್ರೆ ಬೀದಿ ದೀಪ ಇಲ್ಲ, ನೀರಿಲ್ಲ, ಈ ಥರ ಕುಂದುಕೊರತೆಗಳಿಲ್ಲ ಅಂದರೆ ನಾವು ಅವ್ರ ಹತ್ರನೇ ಹೋಗ್ಬೇಕು. ನಾವು ಸಚಿವರ ಹತ್ರ ಆಗಲಿ ಶಾಸಕರ ಹತ್ರ ಆಗಲಿ ಹೋಗೋಕ್ಕಾಗೋದಿಲ್ಲ ಇಲ್ವರ. ನಮ್ಮ ಟೈಮ್ಗೆ ಅವ್ರು ಸಿಕ್ಕಲ್ಲ. ಇಷ್ಟೊತ್ತು ಯಾವಾಗಲೂ ಆಗಬೇಕಾಯ್ತು. ಇವಾಗ ತಿಂಗಳು ತಳ್ಕೊಂಡು ಈಗ ಇವು ತಿಂಗಳು ಬರೋ ತಿಂಗಳು ಅಂದ್ಕೊಂಡಿದ್ರೆ ನಾವು ಏನು ಹೇಳೋದು? ಇಲ್ಲಿ ಯಾರನ್ನ ಹೋಗಿ ಕೇಳೋಕ್ಕೂ ಇದಿಲ್ಲ. ಇಲ್ಲ ಒಂದು ಕೌನ್ಸಿಲರ್ ಇದ್ದರೆ ಕೇಳ್ಬೋದು, ಮೋರಿದು ಸರೆಂಡ್ರಿದು ಎಲ್ಲ ಕೇಳ್ಬೋದಾ? ಅವ್ರು ಏನು ಮಾಡ್ತಾರೆ, ಸಾಹೇಬ್ರ ಹತ್ರ ಹೋಗ್ಬೇಕು. ಅವ್ರು ಸರಿ ಆಯ್ತು ಹೋಗಪ್ಪ ಅಂತಾರೆ. ಮುಂದೇನು ಮಾಡ್ತಾರೆ ಹೇಳಿ? ಎಲೆಕ್ಷನ್ ಮಾಡ್ತೀವಿ ಅಂತ ನಮ್ಮ ರಾಜ್ಯ ಸರ್ಕಾರನೂ ಹೇಳಿದೆ. ಸರ್ಕಾರದ ಪರವಾಗಿ ಅಡ್ವೊಕೇಟ್ ಜನರಲ್ ಹೋಗಿ ಮಾತಾಡಿದ್ದಾರೆ. 12 ವರ್ಷ ಅಂತೀವಿ, ಏನು ಮಾಡೋದು? ಟೈಮ್ ಬೇಕು. ಇವಾಗ ಗ್ರೇಟರ್ ಬೆಂಗಳೂರು ಮಾಡಿದ್ದಾರೆ, ಅದರದ್ದು ಇದು ಮಾಡಬೇಕು. ಏನೇನೋ ನೆಪ ಹೇಳ್ಕೊಂಡು ಹೋಗ್ತಾ ಇರ್ತಾರೆ, ಅದನ್ನ ಏನು ಮಾಡೋಕ್ಕಾಗತ್ತೆ? ಎಲ್ಲೇ ಹೋದ್ರೂ ಕೂಡ ಕಾರ್ಪೊರೇಷನ್ ಎಲೆಕ್ಷನ್ ನಡಿಬೇಕು ಅನ್ನುವಂಥದ್ದು ಜನರ ಮಾತು. ಸದ್ಯಕ್ಕೆ ನಾನು ಜಕ್ಸಂದ್ರ ವಾರ್ಡ್ನಲ್ಲಿ ಇದ್ದೀನಿ. ಇಲ್ಲೂ ಕೂಡ ಸಾಕಷ್ಟು ಜನ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಎಲೆಕ್ಷನ್ ಇದ್ರೇನಲ್ವಾ ಎಲ್ಲ ಇದು ಪಬ್ಲಿಕ್ಗೆ ಅನುಕೂಲ ಮಾಡೋಂಥ ಅಂಥವ್ರು ಇದ್ರೇನೆ ಎಲೆಕ್ಷನ್ಗೆ ಅನುಕೂಲ. ಎಲ್ಲರಿಗೂ ಸುಮ್ಮನೆ ಓಟ್ ಹಾಕಿದ್ರೆ ವೇಸ್ಟ್. ಕಾರ್ಪೊರೇಷನ್ ಎಲೆಕ್ಷನ್ ಇರಲೇಬೇಕು. ಯಾಕಂದ್ರೆ ಇದೇ ಈ ಕಾರ್ಪೊರೇಷನ್ ಇಲ್ಲಿ ಕ್ಲೀನಿಂಗು ಎಲ್ಲ ವ್ಯವಸ್ಥೆ ಕ್ಲೀನ್ ಆಗಿದೆ, ಇಲ್ಲಿ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಹಾಕ್ಲೇಬೇಕಲ್ಲ ನಮ್ಮ ಮಕ್ಕಲ್ವಾ ಸರ್ ಓಟ್ ಹಾಕೋದು ಅಲ್ವಾ? ಅವ್ರು ಮಾಡದೆ ಹೋಗ್ಲಿ, ನಾವು ಹಾಕ್ಲೇಬೇಕಲ್ವಾ? ಅವ್ರು ಮಾಡ್ತಾರ ಮಾಡಲ್ಲ ಅಂತ ಅವ್ರ ಮನಸ್ಸು ಪಟ್ಟೆ ಜನಕ್ಕೆ ಒಳ್ಳೇದಾಗ್ಬೇಕು ಅಂತ ಅವ್ರು ಮಾಡ್ಬೇಕು ಸರ್. ಒಳ್ಳೇದಾಗ್ತದ್ರೆ ಸ್ವಲ್ಪ ಸ್ವಲ್ಪ ಅವರು ಇಬ್ರು ಸ್ವಲ್ಪ ಇದ್ದಿದ್ರೆ ಚೆನ್ನಾಗಾಯ್ತದೆ. ಕಾರ್ಪೊರೇಷನ್ ಎಲೆಕ್ಷನ್ ಆಗಬೇಕು. 12 ವರ್ಷ ಆಯ್ತಲ್ಲ. ಅದೇ ತರ ಈಗ ಏನು ಮುಂದಿನ ತಿಂಗಳು ಹಾಕಿದಿರಂತ ಸರ್. ಮುಂದಿನ ತಿಂಗಳು ಮಾಡ್ತಾರಾ? ಆಗೋಗ್ಬೇಕಾಗಿತ್ತು, ಒಂದು ಯಾಕೆ ಮುಂದೆ ಹಾಕ್ಬಿಟ್ರು. ಎಷ್ಟು ಹೆಂಗ್ ಬತ್ತಾ ಆಗ ಒಬ್ರು ಬೇಕು ಅಂತಾರೆ, ಅವ್ರು ಬೇಡ ಅಂತಾರೆ. ಅವರಿಂದ ಇವ್ರು ಕಿತ್ತಾಟ ಮಾಡ್ತಾರೆ, ಇವರಿಂದ ಅವ್ರು ಕಿತ್ತಾಟ ಮಾಡ್ತಾರೆ. ಮುದ್ದೆ ನಡಕ್ಕೆ ಕೊಡಲ್ಲ, ಏನು ಮಾಡ್ತಾರೆ? ಮಧ್ಯದಲ್ಲಿ ಜನರು ಜನ ಏನು ಮಾಡೋಕ್ಕಾಗಲ್ಲ ಅವ್ರನ್ನ. ನಮ್ಮ ಮನಸ್ಸಿಗೆ ಏನು ಬೇಡ ಅನಿಸ್ತದೆ. ಯಾಕೆ ಬೇಡ ಅನ್ಸುತ್ತೆ ಸರ್? ಏನು ನಡೆಯೋದು ನಡ್ಕೋಯ್ತೈತೆ. ಸುಮ್ಮನೆ ಈಗ ಮತ್ತೆ ದುಡ್ಡು ವೇಸ್ಟ್ ಮಾಡಿ ಎಲ್ಲ ನಮ್ಮ ತಲೆ ಮೇಲೆ ಹಾಕ್ತಾರೆ. ಅದಕ್ಕೋಸ್ಕರ ಹೇಳೋದಷ್ಟೇ. ಎಲ್ಲ ಆಯ್ತೈತಲ್ಲ, ಯಾವುದೋ ನಿಂತಿಲ್ವಲ್ಲ, ನಡೀತೈತಲ್ಲ. 12 ವರ್ಷದಿಂದ ನಿಂತಿಲ್ಲ, ಎಲ್ಲ ನಡೀತೈತೆ, ಏನು ತೊಂದರೆ ಇಲ್ಲ. ಇಲ್ಲಿ ನಮ್ಮ ರಾಮಲಿಂಗ ರೆಡ್ಡಿ ಸಾಹೇಬ್ರು ಎಲ್ಲ ಮಾಡ್ತಾ ಇದ್ದಾರೆ. ಮಾಡ್ಲಿ ಬಿಡಿ, ಮಾಡಿದ್ರೆ ಒಳ್ಳೇದು. ಎಲ್ಲ ಕೆಲಸಕ್ಕೂ ನಾವೀಗ MLA ತಕ್ಕ ಹೋಗಕ್ಕಾಗುತ್ತಾ? ಸಣ್ಣ ಪುಟ್ಟವಕ್ಕೆಲ್ಲ ಕೌನ್ಸಿಲರ್ ಅಂತಿದ್ರೆ ಒಂದು ಯಾವಕಾರ ಹೋಗಿ ಕೇಳ್ಕೋಬಹುದು. ಅಲ್ಲ, ಅಭಿವೃದ್ಧಿ ಆಗ್ತಿದಾವೆ. ಆದ್ರೆ ಏನು ಅಂದ್ರೆ ರೋಡ್ಗಳು ಸ್ವಲ್ಪ ಇವಾಗ ರೆಡಿ ಮಾಡಬೇಕು. ರೋಡ್ಗಳು ಒಂದೊಂದು ಹಂಗೆ ನಿಂತಿದ್ದಾವೆ, ಅದೆಲ್ಲ ಆಗಬೇಕು. ಬೇಕಾಗ್ತದೆ ಕೌನ್ಸಿಲರ್ ಬೇಕಾಗ್ತದೆ. ಕೌನ್ಸಿಲರ್ ಯಾಕೆಂದ್ರೆ ಈಗ 10 ವರ್ಷದಿಂದ ಇಲ್ವಲ್ಲ, ಹಂಗಾಗಿ ಎಲ್ಲ ಅಭಿವೃದ್ಧಿ ನಿಂತಿದ್ದಾವೆ. ಈಗ ರೋಡ್ ಕೆಲಸ ಅಂದ್ರೆ ಮಳೆ ಬಂದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗ್ತವೆ. ಅವೆಲ್ಲ ರೆಡಿ ಆಗಬೇಕು. ಬೇಕು ಕೌನ್ಸಿಲರ್ ಇದ್ರೇ ಇವೆಲ್ಲ ಕೆಲಸ ಆಗೋದು. ಈಗ ಅವ್ರ ಮಿನಿಸ್ಟ್ರಿ ಎಲ್ಲ ಕೇಳಕ್ಕಾಗ್ತೈತೆ, ಹೋಗಿ ಅಲ್ಲಿ ಕೇಳಕ್ಕಾಗಲ್ಲ, ಅವರೆಲ್ಲ ಬ್ಯುಸಿಯಾಗಿರ್ತಾರೆ. ಇಲ್ಲಿ ಆದ್ರೆ ಇವ್ರನ್ನಾರ ಹೋಗಿ ಕೇಳ್ಬಿಟ್ಟು ಮಾಡಿಸ್ಕೋಬೋದು ಏನಾದ್ರು ಪ್ರಾಬ್ಲಮ್ ಇದ್ರೆ. ಈಗ ನಾವು ತಾವರ್ಕೆರೆ ವಾರ್ಡ್ಗೆ ಬಂದಿದ್ದೀವಿ. ಜಕ್ಸಂದ್ರದಲ್ಲಿ ಏನೇನು ಸಮಸ್ಯೆಗಳು, ಅಲ್ಲಿನ ಜನರ ಅಭಿಪ್ರಾಯ ಕೇಳಿದ್ವಿ. ಸೊ ಹಾಗಿದ್ರೆ ತಾವರ್ಕೆರೆ ವಾರ್ಡ್ನಲ್ಲಿರುವಂಥ ಜನರ ಮಾತೇನು ಅನ್ನೋದನ್ನು ಕೇಳೋಣ ಬನ್ನಿ. ಇಲ್ಲೊಂದಿಷ್ಟು ಯುವಕರಿದ್ದಾರೆ, ಯುವಕರನ್ನು ಕೂಡ ಮಾತಾಡ್ಸೋಣ. ಸರ್, BBMP ಎಲೆಕ್ಷನ್ ಆಗಬೇಕೋ ಬೇಡವೋ ಅನ್ನೋದು? ಸರ್, ಎಲೆಕ್ಷನ್ ಆಗಬೇಕು ಸರ್. ಯಾಕೆ ಮುಖ್ಯ ಅನಿಸುತ್ತೆ ಕೌನ್ಸಿಲರ್ಗಳು? ಸರ್, ಈಗ ಪ್ರತಿಯೊಂದು ಕೆಲಸಗಳಿಗೆಲ್ಲ ನಾವು ಎಲ್ಲೆಲ್ಲ ಹೋಗೋಕ್ಕಾಗಲ್ಲ. ಈ ಕೌನ್ಸಿಲರ್ಗಳಿದ್ದ ಅಂದರೆ ಬೇಗ ಕೈಗೆ ಸಿಗ್ತಾರಲ್ವ. ಈಗ ತುಂಬ ಇಂಪಾರ್ಟೆಂಟ್ ಕೆಲಸಗಳಿರ್ತವೆ. ಈಗ ಅಕಸ್ಮಾತ್ ಮಳೆಗಳೇ ಬರ್ತದಲ್ಲ, ಮಳೆ ಬಂದು ರೋಡ್ ಗೀಡ್ ಬ್ಲಾಕ್ ಆಯ್ತಂದ್ರೆ, ನೀರಿಗೆ ತುಂಬ್ಕೊಂಡ್ರೆ ನಾವು ಅವ್ರ ಹತ್ರಕ್ಕೆ ಹೋಗ್ಬೇಕು. ಮಾಡಲೇಬೇಕು. ಅದು ಮಾಡಲಿ ಅಂದರೆ ಎಲ್ಲ ಗಲಾಟೆ ಮಾಡ್ಬೇಕಾಗ್ತದೆ. ಜನ ಕೌನ್ಸಿಲರ್ಗಳಿದ್ರೆ ಏನು ಅನುಕೂಲ ನಿಮಗೆ? ಯಾವ ಸಣ್ಣ ಪುಟ್ಟ ಕ್ಯಾಶ್ ಹೋಗೋದು ಅವತ್ತು ಹೋದ ಮಾಡಿಸ್ಕೊಡ್ತಾರೆ, ಇಮಿಡಿಯೇಟಾಗಿ ಆಯ್ತವೆ ಮಾಡಿಸ್ಬೋದು. ಆದರೆ ಒಳ್ಳೆಯದು ಇವಾಗಿರೋ ಇದಕ್ಕೆ. ಏನಾಗಿದೆ ಅಂದರೆ ಸ್ವಲ್ಪ ಆದ್ರೆ ಇನ್ನೂ ಅನುಕೂಲ ಚೆನ್ನಾಗತ್ತೆ ಅಂತ. ಇಂಪ್ರೂವ್ಮೆಂಟ್ ಚೆನ್ನಾಗಾಗಲಿ. ಅಧಿಕಾರಿಗಳು ನೀಡಿದ್ರೆ ಕೆಲಸ ಆಗಲ್ಲ. ಯಾರು ಹಿಡಿಯೋದು ಏನು ಮಾಡೋದಂತ ನಮ್ಗೆ ಅಷ್ಟೊಂದು ಗೊತ್ತಿಲ್ಲ. ಈಗ ನಡೆಯೋ ಕೆಲಸಗಳಿಗಿಂತ ಈಗ ನೋಡಿ, ಇಷ್ಟು ದಿವಸನೂ ಈ ಡ್ರೈನೇಜ್ ಕೆಲಸ ಮಾಡ್ತಾ ಇರಲಿಲ್ಲ. ಈಗ ಶುರು ಮಾಡಿದಾಗ ಫುಲ್ ಟ್ರಾಫಿಕ್ಕು, ಅದು ಕರೆಕ್ಟಾಗಿ ಇನ್ ಟೈಮ್ ಮಾಡ್ತಾ ಇಲ್ಲ. ಯಾಕೆ ಮಾಡ್ತಾ ಇಲ್ಲ? ಈಗ BBMP ಎಲೆಕ್ಷನ್ ಬಂತು ಅಂತ ಈ ಡ್ರೈನೇಜ್, ಆ ಡ್ರೈನೇಜ್ ನೋಡಿ ಬರೀ ನೀರಿಲ್ಲ, ಬರೀ ಮಣ್ಣು ಜಲ್ಲಿನೇ ತುಂಬಿಕೊಂಡಿದೆ. ಎಲೆಕ್ಷನ್ ಆದ್ರೆ ಒಳ್ಳೇದಲ್ವಾ?
ನಾವು ಯಾವುದನ್ನ ಒಂದು ಪ್ರಾಬ್ಲಮ್ ಇದ್ದರೆ ಅವ್ರನ್ನ ಕನ್ಸಲ್ಟ್ ಮಾಡ್ಬೋದು, ಕೇಳ್ಬೋದು. ನಡಿಬೇಕು ಸರ್, ಕೌನ್ಸಿಲರ್ ಎಲೆಕ್ಷನ್ ನಡಿಬೇಕು. ನಾವು ನಿಲ್ಲಿಸು ಅಂದರೆ ನಿಲ್ಲಿಸ್ತಾರ, ಆಗು ಅಂದರೆ ಮಾಡ್ತಾರ. MLAಗಳು ಏನು ಮಾಡ್ತಾ ಇದ್ದಾರೆ, ಕೌನ್ಸಿಲರ್ಗಳು ಏನು ಮಾಡ್ತಾವ್ರೆ? ಕೌನ್ಸಿಲರ್ಗಳು ಇಲ್ವಲ್ಲ, ಏನು ಇಲ್ವಲ್ಲ. ಅದೇ ಎಲೆಕ್ಷನ್ ಮಾಡಬೇಕಾ ಅಂತ ಕೇಳ್ತಿರೋದು. ಮಾಡಲೇಬೇಕದು. ಕ್ಲೀನಿಂಗ್ ಅದಕ್ಕೆಲ್ಲ ಅವರೇ ರೀ, ಮಾಡಲೇಬೇಕು. ಇದು BTM ಲೇಔಟ್ ನಿವಾಸಿಗಳ ಮಾತು. ಈ ಕ್ಷೇತ್ರದಲ್ಲೂ ಕೂಡ ಸಾಕಷ್ಟು ಸಮಸ್ಯೆ ಇದೆ. ಬರೀ ಒಬ್ಬರೇ ಶಾಸಕರಿಂದ ಏನಾಗುತ್ತೆ, ನಮಗೆ ಪ್ರತಿ ವಾರ್ಡ್ಗೂ ಕೂಡ ಓರ್ವ ಪಾಲಿಕೆ ಸದಸ್ಯ ಇದ್ರೆ ನಮ್ಮ ಕೆಲಸ ಕಾರ್ಯಗಳು ಆದಷ್ಟು ಬೇಗ ಮುಗಿಯುತ್ತೆ ಅನ್ನುವಂಥ ಮನದಾಳವನ್ನ ಇಲ್ಲಿರುವಂಥ ಜನರು ಹೇಳ್ತಾ ಇರುವಂಥದ್ದು. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ರಾಯ್ಡು ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 8.